ತಮ್ಮ ಮೊನೋಟನಸ್ ಫಿಲ್ಮ್ ಪ್ಯಾಟರ್ನ್ಗಳಿಂದ ದೊಡ್ಡ ಬಜೆಟ್ ಫಿಲ್ಮ್ಗಳು ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಿರೋದ್ರಿಂದ ಇನ್ನೂ ಹಲವು ಕಾರಣಗಳಿಂದ ಕಷ್ಟಪಡ್ತಿರುವಂಥ ಹಿಂದಿ ಫಿಲ್ಮ್ ಇಂಡಸ್ಟ್ರಿಗೆ ನಾವು ಇವತ್ತು ಚರ್ಚೆ ಮಾಡ್ತಿರುವಂಥ ಚಿತ್ರ ಎಷ್ಟು ಮುಖ್ಯ. ಇಸ್ ದ ಫಿಲ್ಮ್ ರಿಯಲಿ ವರ್ತ್ ಇಟ್ಸ್ ಹೈಪ್? ನೋಡ್ಕೊಂಡು ಬರೋಣ ಬನ್ನಿ. KD ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪುವ ದಾರಿಯ 18ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ಲಕ್ಷ್ಮಣ್ ಉಟೇಕರ್ ಅವರ ಛಾವ. ಆ್ಯಕ್ಚುಲಿ ಈ ಫಿಲ್ಮ್ನ ಅದರಲ್ಲಿರೋ ಒಂದೇ ಒಂದು ಡೈಲಾಗಿಂದ ಸಮರೈಸ್ ಮಾಡ್ಬೋದು. ಯಾವುದು ಅಂದರೆ, ಮಹಾರಾಜನಿಗೆ ನಮ್ಮ ಕಡೆ ಸೇರ್ಕೋ, ಬಹಳ ಚೆನ್ನಾಗಿ ನೋಡ್ಕೋತೀವಿ, ಆದರೆ ನಿನ್ನ ಧರ್ಮನ ಬದಲಾಯಿಸಬೇಕು ಅಷ್ಟೇ ಅಂತ ಔರಂಗಜೇಬ್ ಹೇಳಿದಾಗ ಸಾವಿನ ಮನೆಯಲ್ಲಿದ್ದರೂ ರಾಜ, ನೀನೇ ಮರಾಠ ರಾಜ್ಯಕ್ಕೆ ಬಾ, ಚೆನ್ನಾಗಿ ನೋಡ್ಕೋತೀವಿ, ನಿನ್ನ ಧರ್ಮ ಕೂಡ ಬದಲಾಯಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ನೋದು. ಇದೊಂದೇ ಅಲ್ಲ, ಇನ್ನೂ ಹಲವು ಸೀನ್ಗಳಿವೆ. ಪ್ಯೂರ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸಿದ್ದು ಪ್ಲಾಟ್. 17ನೇ ಶತಮಾನದಲ್ಲಿ ಭಾರತದ ಮೇಲೆ ಮುಘಲ್ ಹಿಡಿತ ತೀವ್ರವಾಗ್ತಿರುವಂಥ ಸಂದರ್ಭ. ಮುಘಲರ ಎಲ್ಲ ಪ್ರಯತ್ನಗಳನ್ನ ತಡೆದು ಹಿಡಿದಿದ್ದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಸಾವಿನಿಂದ ಫಿಲ್ಮ್ ಶುರು ಆಗುತ್ತೆ. ಈಗ 24 ವರ್ಷದ ಸಂಭಾಜಿ ಮಹಾರಾಜ ಹೇಗೆ ತನಗೆ ಇರುವಂತಹ ಅಂತರಂಗದ ಯುದ್ಧಗಳನ್ನ ಮೀರಿ ಬಲಶಾಲಿ ಮುಘಲರ ವಿರುದ್ಧ ಹೋರಾಡ್ತಾರೆ ಅನ್ನೋದೇ ಚಿತ್ರದ ಪ್ಲಾಟ್. ಇನ್ನು ಪಾಸಿಟಿವ್ಸ್ ವಿಚಾರಕ್ಕೆ ಬಂದರೆ, ಸಿನಿಮ್ಯಾಟಿಕ್ ಲಿಬರ್ಟಿನ ಬಳಸಿರುವಂಥ ರೀತಿ, ಹಿಸ್ಟಾರಿಕಲ್ ಫಿಲ್ಮ್ಗಳು ಮಾಡಬೇಕಾದ್ರೆ ನಿಜವಾದ ಕತೆ ಎಲ್ಲೂ ತಿರುಗಿಸ್ತೀರ, ಅಟ್ ದಿ ಸೇಮ್ ಟೈಮ್ ಎಂಟರ್ಟೈನಿಂಗ್ ಆಗು ಮಾಡಿರೋ ಈ ಪ್ರಯತ್ನ ನನಗೆ ಪರ್ಸ್ನಲ್ ಆಗಿ ತುಂಬ ಹಿಡಿಸ್ತು. ಒಬ್ಬ ಕವಿ ಹಾಗೆ ರಾಜನ ಮಧ್ಯೆ ಇರೋವಂಥ ಪ್ರೀತಿ ತುಂಬಿರೋ ಕವಿತೆಗಳ ಸ್ಪರ್ಧೆ ಅನ್ಡೌಟೆಡ್ಲಿ ಒನ್ ಆಫ್ ದಿ ಬೆಸ್ಟ್ ಸೀನ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂದರೆ ಖಂಡಿತ ತಪ್ಪಾಗಲ್ಲ. ಸಿಂಹ ಉಳಿಲಿಲ್ಲ, ಆದರೆ ಸಿಂಹದ ಮರಿ ಇನ್ನೂ ಬದುಕಿದೆ ಅನ್ನೋದನ್ನು ಸಿಂಬಾಲಿಕ್ ಆಗಿ ಇಂಟ್ರೊಡಕ್ಷನ್ ವಾರ್ ಫೈಟಲ್ಲಿ ತೋರಿಸಿರೋ ರೀತಿ ಚೆನ್ನಾಗಿತ್ತು. ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಪಾಸಿಟಿವ್ಸ್ ಅನ್ಬೋದು. ಚಿತ್ರದ ಕತೆ ಬಹಳ ತೆಳುವಿದ್ರೂ ಅಲ್ಲಿ ಇರೋಂತಹ ರೈಟಿಂಗ್ ಡೆಪ್ತ್ ಆ್ಯಂಡ್ ಟೈಟ್ಲಿ ಎಕ್ಸಿಕ್ಯೂಟೆಡ್ ಸ್ಕ್ರೀನ್ ಪ್ಲೇಯಿಂದ ಫಿಲ್ಮ್ ಮೆಜಾರಿಟಿ ಆಫ್ ಪೋರ್ಷನ್ಸಲ್ಲಿ ನಮ್ಮನ್ನ ಕಟ್ಟಾಕಿ ಕೂರೋ ಹಾಗೆ ಮಾಡುತ್ತೆ. ಡೈಲಾಗ್ಗಳು ಹಾಗೆ ಅವು ಪ್ಲೇಸ್ ಆಗಿರೋವಂಥ ಜಾಗಗಳು ಚೆನ್ನಾಗಿದ್ವು. ನಿಮ್ಮ ಊರಿನ ನಾಯಿಗಳಿಗೆ ನಮ್ಮನ್ನ ತುಂಡು ಮಾಡಿ ಹಾಕಿ, ಹಾಗಾದರೂ ಅವು ನಿಯತ್ತಿನ ರುಚಿ ನೋಡಲಿ ಅನ್ನೋದು, ನಾವು ಬರೀ ಉಪ್ಪಷ್ಟೇ ಅನ್ನೋ ಕವಿ ಹಾಗೆ ಅದಕ್ಕೆ ಕೊಟ್ಟಿರುವಂಥ ರೀಸನಿಂಗ್. ಫಿಲ್ಮ್ನ ಕಡೆ 30 ನಿಮಿಷಗಳು ಆಬ್ಸಲ್ಯೂಟ್ ಸಿನಿಮಾ ಅಂತ ಹೇಳ್ಬೋದು. ರಾಜನ ಸೆರೆ ಹಿಡಿಯೋ ಸೀಕ್ವೆನ್ಸ್, ಆ ಸ್ಟಂಟ್ ಕೊರಿಯೋಗ್ರಫಿ, ಬಳಸಿರೋ ಮೇಕಪ್, ಹಾಗೆ ರಾಜ ಸೆರೆ ಆದಮೇಲೆ ತನ್ನ ಹಿತರು ರಾಜ್ಯದವರು ಹೇಗೆ ವರ್ತಿಸ್ತಾರೆ ಅನ್ನೋದು, ಹಾಗೆ ಇದೆಲ್ಲ ನಿಜವಾಗ್ಲೂ ನಡೆದಿರುವಂಥ ಕತೆ ಅನ್ನೋ ಥಾಟ್ ನನ್ನ ತಲೆಗೆ ಬಂದಾಗೆಲ್ಲ ಮೈ ಜುಮ್ ಅನ್ಸೋದು. ಇನ್ನು ಬಾಲ್ಯದ ಛಾವ ಕ್ಯಾರೆಕ್ಟರ್ ಮಾಡಿರೋವಂತಹ ಚಿಕ್ಕ ಹುಡುಗ, ದೇವರೇ ಅದೆಲ್ಲಿಂದ ಹಿಡ್ಕೊಂಬಂದು ಆ ಕ್ಯಾರೆಕ್ಟರ್ನ ಮಾಡಿಸಿದಾರೋ ಅವನ ಕೈಯಲ್ಲಿ. ಒಂದು 30 ಸೆಕೆಂಡ್ ಬರ್ಬೋದೇನೋ ಪೂರ್ತಿ ಫಿಲ್ಮ್ನಲ್ಲಿ, ಆದರೆ ಆ 30 ಸೆಕೆಂಡ್ ಕೂಡ ಎಲ್ಲರ ಗಮನ ಬೇರೆ ಕಡೆ ಹೋಗದೇ ಇರೋ ರೀತಿ ಇಟ್ಟಿದ್ದ. ಇನ್ನು ವಿಕ್ಕಿ ಕೌಶಲ್ ಅವ್ರ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ. ಅವರಲ್ಲಿರೋ ಕಲಾ ಸರಸ್ವತಿ ಆಶೀರ್ವಾದನೆಲ್ಲ ಇದಕ್ಕೆ ದಾರೆ ಎರೆದಿದ್ದಾರೆ ಅಂದರೆ ತಪ್ಪಾಗಲ್ಲ. ವೆಯ್ಟ್ ಪುಟಾನ್ ಆಗಿ ರಾಜಂತರ ಕಾಣೋದಷ್ಟೇ ಅಲ್ಲ, ಅದನ್ನು ಕ್ಯಾರಿ ಮಾಡಿರೋ ರೀತಿ, ಹಿ ಲುಕ್ಸ್ ಫ್ಯಾಬ್ಯುಲಸ್ ಆನ್ ಸ್ಕ್ರೀನ್. ಹಾಗೆ ಔರಂಗಜೇಬ್ ಆಗಿ ಅಕ್ಷಯ್ ಖನ್ನಾ ಅವರು ಔರಂಗಜೇಬ್ ಕ್ಯಾರೆಕ್ಟರ್ನ ನಾವು ಮನ್ಸಾರೆ ದ್ವೇಷಿಸೋಕ್ಕೆ ಎಷ್ಟು ಬೇಕೋ ಅಷ್ಟು ಜೀವ ತುಂಬಿದ್ದಾರೆ. ಇನ್ನು ನೆಗೆಟಿವ್ಸ್ ವಿಚಾರಕ್ಕೆ ಬಂದರೆ, ನನಗೆ ಸ್ವಲ್ಪ ಕಷ್ಟ ಅನಿಸಿದ್ದು BGM. ಒಳ್ಳೊಳ್ಳೆ ಸೀನ್ಗಳನ್ನ ಸುಮಾರು ಕಡೆ ಫ್ಲ್ಯಾಟ್ ಸೀನ್ಗಳಾಗಿ ಮಾಡಿದೆ BGM ಅನ್ಬೋದು. ಹಾಗೆ ಇನ್ನೊಂದು ಕಷ್ಟ ಆಗಿದ್ದ ವಿಷಯ ಅಂದರೆ ಫೀಮೇಲ್ ಲೀಡಿನ ಡಬ್ಬಿಂಗ್. ಬೇರೆಯವ್ರ ಕೈಯಲ್ಲಿ ಮಾಡಿಸಿದ್ರೆ ಚೆನ್ನಾಗಿರೋದೇನೋ ಅನಿಸಿದ್ದು ನಿಜ. ಒಂದು ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಹಿಸ್ಟಾರಿಕಲ್ ಫಿಲ್ಮ್ ಶುರು ಆಗೋದು, ಸಂಭಾಜಿ ನರಳಾಡಿ ಕೂಗೋದು ನನ್ನ ಕಿವಿಗೆ ಬೀಳೋವರೆಗೂ ನಾನು ಈ ಕಿರೀಟನ ಧರಿಸಲ್ಲ ಅನ್ನೋದ್ರಿಂದ, ಮುಗಿಯೋದು ಸಂಭಾಜಿ ಥರದ ಒಬ್ಬ ಮಗ ನನಗೆ ಇದ್ದಿದ್ದರೆ ಬರೀ ಭಾರತ ಅಲ್ಲ ಇಡೀ ಜಗತ್ತೇ ನಂದಾಗಿರೋದು ಅನ್ನೋದರಿಂದ. ಈ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನೀವು ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.